ಆಗುತ್ತೆ ನೋಡೋಣ. ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ಡೀಟೇಲ್ಸ್ಗೆ. ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಶರಣಗೌಡ ಬಯ್ಯಾಪುರ ಇಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ. ರಾಯಚೂರಿನಲ್ಲಿ ಈಗ ಬಿಜೆಪಿಯ ವಿಶ್ವನಾಥ್ ಬನಹಟ್ಟಿ ಸೋಲನ್ನ ಅನುಭವಿಸಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಾಯಚೂರಿನಲ್ಲಿ ಈಗ ಚಿತ್ರಣವನ್ನ ನೋಡ್ತಾ ಹೋಗೋದಾದ್ರೆ ವಿಶ್ವನಾಥ್ ಬನಹಟ್ಟಿ ಅಭ್ಯರ್ಥಿಯಾಗಿದ್ರು ಬಿಜೆಪಿ ಕಡೆಯಿಂದ, ಶರಣಗೌಡ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. ಈಗ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಆಗಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಒಂದೊಂದು ಕ್ಷೇತ್ರಗಳಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಇಲ್ಲಿಯವರೆಗೂ ಕೂಡ ಬಂದಿರೋ ಮಾಹಿತಿ ಪ್ರಕಾರ 12 ಕ್ಷೇತ್ರಗಳಲ್ಲಿ ಬಿಜೆಪಿ, 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 1ರಲ್ಲಿ ಜೆಡಿಎಸ್. ಇಲ್ಲಿ ಬಂದಿರುವಂತಹ ಮಾಹಿತಿ ಈಗ ಕ್ಷಣಕ್ಕೂ ಕೂಡ ಬದಲಾವಣೆಗಳು ಆಗ್ತಾ ಇದೆ. ಒಂದೊಂದು ಮತಗಳು ಕೂಡ ನಾವು ಚಿಕ್ಕಮಗಳೂರಲ್ಲಿ ಗಮನಿಸಿದ್ವಿ. 6 ಮತಗಳ ಅಂತರ ಅಲ್ಲಿ ಸೋಲಿಗೆ ಗೆಲುವಿಗೆ ಯಾವ ರೀತಿಯಾಗಿ ಕಾರಣ ಆಯಿತು ಅಂತ ಹೇಳಿ. ಕೆಲವು ಕಡೆಗಳಲ್ಲಿ ಮೊದಲನೇ ಮತ ಮಾತ್ರ ಅಲ್ಲ, 2 ಮತ್ತು 3ನೇ ಮತಗಳ ಪ್ರಾಶಸ್ತ್ಯವನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಈಗ ರಾಯಚೂರಿನ ವಿಚಾರವನ್ನ ನೋಡೋದಾದ್ರೆ ಇಲ್ಲಿ ವಿಶ್ವನಾಥ್ ಬನಹಟ್ಟಿ ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅನೇಕ ಕಡೆಗಳಲ್ಲಿ ಸಿಎಂ ಆದಿಯಾಗಿ ಬಿಜೆಪಿ ಅನೇಕ ಮುಖಂಡರುಗಳು ಸಚಿವರುಗಳಾಗಿ ತೆರಳಿ ಅಲ್ಲಿ ಉಸ್ತುವಾರಿಯನ್ನ ವಹಿಸಿಕೊಂಡು ಪ್ರಚಾರವನ್ನ ಮಾಡಿದ್ರು, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಆದ್ರೆ ಕೆಲವು ಕಡೆ ಏನೇನು ಆಗಿದೆ, ಯಾವ ರೀತಿಯ ಉಲ್ಟಾ ಲೆಕ್ಕಾಚಾರಗಳು ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ರಾಯಚೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ನಾನು ರಿಯಾಕ್ಷನ್ ಪಡ್ಕೊಂಡೆ. ಅನಿಲ್ ಕುಮಾರ್ ಅವರೇ, 382 ಮತಗಳಿಂದ ಅವರು ಶಿವಮೊಗ್ಗದಲ್ಲಿ 382 ಮತಗಳ ಅಂತರದಿಂದ ಗೆಲ್ಸ. ನಾನು ಮಾತಾಡಿಸ್ತೀನಿ ಒಂದು ನಿಮಿಷ, ಈ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ. ಬಿಜೆಪಿ ಅಭ್ಯರ್ಥಿಯ ಗೆಲುವು 382 ಮತಗಳ ಅಂತರದಿಂದ ಇಲ್ಲಿ ಅರುಣ್ ಅವರು ಗೆಲುವನ್ನ ಪಡ್ಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ DS ಅರುಣ್ ಗೆಲುವನ್ನ ಪಡ್ಕೊಂಡಿದ್ದಾರೆ. ಹಾಗೇನೆ ಪ್ರಸನ್ನ ಅವರ ಸೋಲು ಆಗಿದೆ. ಇಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು ಇಲ್ಲಿ ಕಾಂಗ್ರೆಸ್ಗೂ ಬಿಜೆಪಿಗೂ. ಹಾಗೇನೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಲ್ಲೇ ಹೋಗಿ ಸಾಕಷ್ಟು ಪ್ರಚಾರವನ್ನ ಕೂಡ ಮಾಡಿದ್ರು. ಅಲ್ಲಿ ಆ ಒಂದು ಲೆಕ್ಕಾಚಾರಗಳು ಈಗ ಅಲ್ಲಿ ಸಕ್ಸಸ್ ಕಂಡ ಹಾಗೆ ಕಾಣಿಸ್ತಾ ಇದೆ. 382 ಮತಗಳ ಅಂತರದಿಂದ ಗೆಲುವು ಸಿಕ್ಕಿದೆ. ಹಾಗೆಯೇ DH ಶಂಕರಮೂರ್ತಿ ಅವರ ಪುತ್ರ DS ಅರುಣ್ ಅವರು ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಪ್ರಸನ್ನ ಅವರು ಇಲ್ಲಿ ಸೋಲನ್ನ ಅನುಭವಿಸಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಒಂದೊಂದೇ ಲೆಕ್ಕಾಚಾರಗಳು ಹೊರ ಬೀಳ್ತಾ ಇದೆ. ಹಾಲಿ ಪರಿಷತ್ ಸದಸ್ಯ ಪ್ರಸನ್ನ ಅವರ ಸೋಲು ಆಗಿದೆ. ಬಿಜೆಪಿ ಅಭ್ಯರ್ಥಿ DS ಅರುಣ್ ಕುಮಾರ್ ಅವರು ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. 2 ಕ್ಷೇತ್ರಗಳ ರಿಸಲ್ಟ್ ನೋಡಿದ್ರೆ ಅನಿಲ್ ಕುಮಾರ್ ಅವರೇ, ಒಂದ್ ಕಡೆ ಬಿಜೆಪಿ, ಒಂದ್ ಕಡೆ ಕಾಂಗ್ರೆಸ್. ಒಂದ್ ರೀತಿಯಲ್ಲಿ ಎಲ್ಲವೂ ಕೂಡ ನಾವು ಅಂದ್ಕೊಂಡ ಹಾಗೆ ಆಗ್ತಾ ಇಲ್ಲ. ಕೆಲವು ಕಡೆ